ನಮಸ್ಕಾರ ವೀಕ್ಷಕರೇ. ಟೂರ್ ಬೇಡ ಅಂತ ಹೇಳಿ ಬದುಕಿನ ಪಯಣ ಮುಗಿಸಿದರ ಸಂಧ್ಯಾ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಗಂಡ ಹೆಂಡತಿಯಲ್ಲಿ ಜಗಳ ಬರ್ತವೆ. ಆದ್ರೆ ಇದೊಂಥರ ವಿಚಿತ್ರವಾದ, ಅಂದ್ರೆ ಇಲ್ಲಿ ಮನೆಯೊಂದು ಮೂರು ಬಾಗಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ಮೆಂಟ್. ಇಲ್ಲಿ ಸಂಧ್ಯಾ ಅನ್ನೋರು ಸರಸ್ವತಿಪುರಂ ಠಾಣಾ ಹದ್ದಿನಲ್ಲಿ ಅಲ್ಲಿ ಲಿಮಿಟ್ನಲ್ಲಿ ಅವರು ನೇಣಿಗೆ ಶರಣಾಗಿದ್ದಾರೆ. ಗಂಡ ಒಂದ್ ರೀತಿಯಿಂದ ಹೇಳ್ತಾರೆ, ಮಗ ಒಂದ್ ರೀತಿಯಿಂದ ಹೇಳ್ತಾರೆ. ಜರ್ಮನ್ನಲ್ಲಿ ಮಗಳು ಅಂದ್ರೆ ಆಕೆ ಬಂದು ಅವರು ಒಂದ್ ರೀತಿಯಿಂದ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಮನೆ ಒಂದು ಮೂರು ಬಾಗಿಲು ಅಂತ ಹೇಳಿ. ಏನಾಗಿದ್ದು, ಗಂಡ ಟೂರ್ಗೆ ಹೋಗಿಲ್ಲ ಅಂತ ಹೇಳಿ ನೇಣು ಹಾಕೊಂಡ್ರ, ಇದು ನಂಬಬೇಕಾ, ನಂಬಬಹುದಾ ಅನ್ನೋ ಅರ್ಥದಲ್ಲಿ ಈಗ ಸೀಮಾ ಲಾಟ್ಕರ್ ಅವರು ಒಂದ್ ರೀತಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗನ ಸ್ಟೇಟ್ಮೆಂಟ್ ಬೇರೆ ಇದೆ, ಮಗಳ ಸ್ಟೇಟ್ಮೆಂಟ್ ಬೇರೆ ಇದೆ, ಗಂಡನ ಸ್ಟೇಟ್ಮೆಂಟ್ ಬೇರೆ ಇದೆ. ಇವರು ಗಂಡ ಚಾಮರಾಜನಗರದ ರಂಗನಾಥ್ ಅಂತ ಹೇಳಿ, ಇವರು ಬೆಂಗಳೂರಿನ ಸಂಧ್ಯಾ ಅಂತ ಹೇಳಿ. ಇವರು 25 ವರ್ಷದ ಕೆಳಗೆ ಮದುವೆ ಆಗಿರ್ತಾರೆ. 2 ಮಕ್ಕಳು, ಒಬ್ರು ಇಲ್ಲೇ ಇರ್ತಾರೆ, ಒಬ್ರು ಜರ್ಮನಿಗೆ ಓದ್ಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಗಂಡ ಟೂರಿಗೆ ಅಂದ್ರೆ ಮುಂಚೆಯಿಂದ ಅವ್ರಿಗೂ ಟೂರ್ಗೆ ಹೋಗೋದು ಒಂದು ಹವ್ಯಾಸ. ಈಗ ಗಂಡ ಹೇಳೋ ಪ್ರಕಾರ ಇತ್ತೀಚೆಗೆ ನಾವು ಇಷ್ಟರಲ್ಲೇ ಒಂದು ಧರ್ಮಸ್ಥಳ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಮಾಡಿದ್ವಿ ನಾವು. ಅವರು ಕೇಳಿದ್ದೇ ಬೇರೆ. ಈ ಮುಂಚೆ ಕೂಡ ಮಗಳು ಹೇಳ್ತಾಳೆ, ಹಾಗೆ ಗಂಡ ಹೇಳೋ ಪ್ರಕಾರ ಟೂರ್ನಲ್ಲಿ ಯಾರ ಜೊತೆಗೆ ಒಂದಿಷ್ಟು ಮಾತಾಡಿದ್ರಂತೆ ಸಂಧ್ಯಾ ಅವರು. ಹಾಗೆ ಒಂದಿಷ್ಟು ವಾಟ್ಸಪ್ ಕಾಲ್ ಮಾಡಿದ್ರೆ ಡೌಟ್ ಬಂದಿತ್ತು, ಒಂದಿಷ್ಟು ಕಿರಿಕಿರಿ ಆದ್ವು. ನಂತರ ಎಲ್ಲ ಸರಿ ಹೋಗಿತ್ತು 2024ರಲ್ಲಿ. ಈಗ ನಾವು ಹಠ ಮಾಡಿದ ಕಾರಣದಿಂದನೇ ಮನೆಯಲ್ಲಿ ನಾನು ಮೊಬೈಲ್ ಇಟ್ಟು ಹೋಗ್ಬಿಟ್ಟೆ. ಹೋದ್ಮೇಲೆ ಅವರು ಎಲ್ಲೋ ನಾನು ಹೋಗಿದ್ದೀನಿ ಅಂತ ಹೇಳಿ ಮಗನ್ ಕಳಿಸಿದ್ರು ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಆ ಮನೆಯಲ್ಲಿ ಗಂಡ ಮೊಬೈಲ್ ಇಟ್ಟು ಹೋದ್ಮೇಲೆ ಎಲ್ಲೇ ಹೋದ್ರು ಅನ್ನೋ ಒಂದು ಭಯದಲ್ಲಿ ಆಯ್ತು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇವಕ್ಕೆ ಎಲ್ಲರಿಗೂ ಒಂದು ತಾರ್ಕಿಕ ಅಂತ್ಯ ಬರಬೇಕು ಅಂದ್ರೆ ತನಿಖೆ ಆಗ್ಬೇಕು. ಈಗ ಹೇಳ್ತಾರಲ್ಲ, ಈ ಮುಂಚೆ ಜಗಳ ಏನಾದ್ರೂ ಪುನರಾವರ್ತನೆ ಆಗಿದೆಯಾ, ಏನಾದ್ರೂ ಅನುಮಾನದ ಹೊಗೆ ಇದೆಯಾ, ತನಿಖೆಯಲ್ಲೇ ಇಲ್ಲಿ ಸರಸ್ವತಿಪುರಂ ಠಾಣೆಯಲ್ಲಿ ದೂರು ದಾಖಲೆ ಆಗಿದೆ. ಈಗ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಜೊತೆಗೆ ಅವರವರ ಹೇಳಿಕೆಗಳನ್ನ ನೀವು ನೋಡಿ ನಿಮ್ಮ ಸ್ಮೃತಿಗೆ ಈ ವಿಚಾರವನ್ನ ಬಿಟ್ಬಿಡೋಣ. ಯಾಕಂದ್ರೆ ತನಿಖೆನಲ್ಲಿ ಎಲ್ಲ ಹೊರಗೆ ಬರ್ತದೆ. ನಮಸ್ಕಾರ. ಗಂಡ ಹೆಂಡತಿ ಮಧ್ಯೆ ಕೆಲವು ಬಿರುಕುಗಳು ಬಂತು, ಮನಸ್ತಾಪಗಳು ಬಂತು, ಹಂಗೂ ಹೆಂಗೋ ಸಾರ್ಟ್ ಔಟ್ ಮಾಡಿಕೊಂಡು ಮುಂದೆ ಬಂದ್ವಿ. ಈಗ ಅವಳು ಯಾವುದೋ ಒಂದು ಒಂದು ಟ್ರಿಪ್ ಹೋಗಬೇಕು ಅಂತಂದು, 10 days ಟ್ರಿಪ್ಪು. ಮಗನಿಗೆ ಎಕ್ಸಾಮ್ ಇದೆ, ಈ ಟೈಮಲ್ಲಿ ಬೇಡ ಅಂತಂದೆ ನಾನು, ನಾವೇ ಹೋಗೋಣ ಅಂತ. ಇನ್ ಮೀನ್ ಟೈಮು ಶನಿವಾರ ಭಾನುವಾರ ನಮ್ಮ ಫ್ರೆಂಡ್ಸ್ಗಳ ಜೊತೆ ಒಂದು ಟ್ರಿಪ್ಪು ಬುಕ್ ಆಗಿತ್ತು. ಎಲ್ಲಿಗೆ? ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಬರಬೇಕಾ, ನಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಕಳಿಸಲ್ಲ ಅಂತ ಜಟಾಪಟಿ ಶುರುವಾಯಿತು. ಅದು 18ನೇ ತಾರೀಕು ಸಾಯಂಕಾಲ 5:30 ಶುರುವಾಗಿದ್ದು 6:45 ತನಕ ಬಂತು. ಕೊನೆಗೆ ನನಗೆ ಫ್ರಸ್ಟ್ರೇಟ್ ಆಗಿ, ನೀ ಏನಾದ್ರು ಮಾಡ್ಕೊ ಹೋಗು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಿಚುವೇಷನ್ನಲ್ಲಿ ಆ ಮೊಬೈಲ್ನ ಮನೇಲಿಟ್ಟೆ ನಾನು. ಅವಳು ಏನು ಅಂದ್ಕೊಂಡು ಅಂದರೆ ನಾನು ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಒಂದು 5-10 ನಿಮಿಷ ಆದಮೇಲೆ ನನ್ನ ಮಗನ ಕಳಿಸಿದ್ಲು ನನ್ನಿಂದ. ನಾನು ಈ ರೋಡು ಎಂಡಿಂಗಲ್ಲಿ ಲೆಫ್ಟಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ ನಾನು. ಇವನು ಬಂದ ಅಲ್ಲಿಗೆ, ನನ್ನ ಮಗ. ಅವನಿಗೂ ನನಗೂ ಮಾತುಕತೆ ನಡೀತು. ಅವನು ವಾಪಸ್ ಬಾ ಅಂದ. ಇಲ್ಲಪ್ಪ, ನನಗೊಂದು 1/2 hour 1 hour ಬಿಟ್ಬಿಡು, ನಾನು ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡು ಬರ್ತೀನಿ ಮನೆಗೆ ಅಂದೆ. ಇವನು ನಾನು ಒಂದು 15 minutes ಮಾತಾಡ್ತಾ ಅಲ್ಲಿ ನಿಂತ್ಕೊಂಡ್ವಿ. ಸೊ ಅದೇನಾಯಿತು ಅಂದರೆ, ಇನ್ ಮೀನ್ ಟೈಮು ನಾನು ಇವನು ಕನ್ವಿನ್ಸ್ ಆದ್ವಿ, ಮನೆಗೆ ಬಂದ್ವಿ. ಬಟ್ ಅಷ್ಟರಲ್ಲಿ ಅವಳು ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ವಿ. ಇಷ್ಟೇ ನಡೆದಿದ್ದು ವಸ್ತುಸ್ಥಿತಿ. ನಾನೇನು ಹೇಳೋದು ಅಂತಂದರೆ, ಈಗ ಅದು ಇದಕ್ಕೆ ರಿಪೋರ್ಟ್ಗೆ ಹೋಗಿದೆ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಹೋಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಬರಲಿ. ಅದರಲ್ಲಿ ನಾನೇನಾದ್ರು ದೋಷಿ ಅಂತಾದರೆ ನಾನು ಯಾವ ಶಿಕ್ಷೆಗೂ ರೆಡಿ. ಕೊಲೆ ಮಾಡೋವಂಥ ವ್ಯಕ್ತಿ ನಾನಾಗಿದ್ದರೆ 24-25 ವರ್ಷ ತಡೀತಿರ್ಲಿಲ್ಲ ನಾನು. ಜಗಳಗಳು ಖಂಡಿತ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಜಗಳಗಳು, ಮನಸ್ತಾಪಗಳು ಎಲ್ಲ ನಡೆದಿತ್ತು, ಇಲ್ಲ ಅಂತ ಹೇಳೋದೇ ಇಲ್ಲ ನಾನು. ನಡೆದಿತ್ತು, ಕಾಂಪ್ರಮೈಸು ಆಗಿದ್ವಿ. ನಾನೇ ಹೋಗಿ ಬೆಂಗಳೂರಿಗೆ ಅವಳನ್ನ ವಾಪಸ್ಸು ಕರ್ಕೊಂಬಂದೆ. ಕ್ಷಮಾಪಣಾ ಪತ್ರನೂ ಬರೆದು ಕೊಟ್ಟಿದ್ದೆ. ಅದು ಮಾಮೂಲು ಸರ್, ಏನೋ ನಡೆದಿರುತ್ತಲ್ಲ ಸರ್. ಕಂಪ್ಲೇಂಟ್ ಏನೂ ಆಗಿಲ್ಲ ಸರ್, ಇದೇ ಫಸ್ಟ್ ಕಂಪ್ಲೇಂಟ್ ಆಗ್ತಿರೋದು. ಅವ್ರ ಮನೆಯವರು ಪ್ರವೋಕ್ ಮಾಡಿ ಅವಳ ಕೈಲಿ ಮಾಡಿಸ್ತಿದ್ದಾರೆ. ಈವನ್ ನನ್ನ ಮಗಳು ಏನಕ್ಕೆ ಹಿಂಗೆ ಆಡ್ತೀಯಾಳೆ ನನಗೂ ಗೊತ್ತಿಲ್ಲ. ಅವಳು ಜರ್ಮನಿಯಿಂದ ನಿನ್ನೆ ಬಂದಿದ್ದು. ಅವಳು February 24, 2025 ಜರ್ಮನಿಗೆ ಹೋಗಿದ್ದವಳು. 1 year ನಮ್ಮ ಜೊತೆ ಇರಲಿಲ್ಲ. ಇಲ್ಲಿ ಏನು ವಸ್ತುಸ್ಥಿತಿ ನಡೀತು, ಅವಳಿಗೆ ಏನಿದ್ರು ಅವ್ರ ಅಮ್ಮ ಏನು ಹೇಳ್ತಾಳೋ ಅಷ್ಟೇ ಗೊತ್ತೋ ಹೊರತು ಇಲ್ಲಿ ಏನು ನಡೀತು ಅಂತ ಅವಳಿಗೆ ಗೊತ್ತಿಲ್ಲ. ಅವಳು ಏನೇ ಹೇಳ್ಕೊಂಡ್ರು ಇಲ್ಲಿ ನಡೆದಿರೋದಂತೂ ನಡೆದಿದೆ.
ಬಿಡ್ತಾ ಇರಲಿಲ್ಲ, ತಂದೆ ಪರ್ಮಿಷನ್ ತೊಗೊಂಡು ಮಾತಾಡಬೇಕು. ಸರ್ ನಾನು ಡೈಲಿ ನಗರಕ್ಕೆ ಟ್ರಾವೆಲ್ ಮಾಡೋದು ಸರ್. ಬೆಳಗ್ಗೆ 7:30 ಟ್ರೈನ್ಗೆ ಹೋದರೆ ನಾನು 3:30 ತಿರುಪತಿಗೆ ಬರೋದು ವಾಪಸ್ಸು. ಕಂಟ್ರೋಲ್ ಅಂದರೆ ಎಲ್ಲಿ ಇಟ್ಕೊಂಡಿರ್ತೀನಿ ನಾನು? ಕಂಟ್ರೋಲ್ ಅಂದರೆ ಯಾವ ಥರ? ನಮ್ಮ ಮೊಬೈಲ್ ಎತ್ಕೊಂಡು ಹೊಟ್ಟೋಗ್ತಾ ಇದ್ದೀನಾ? ಈವನ್ ಅವಳು ಕೀಪ್ಯಾಡು, ಅವಳು ಓನ್ ನಮ್ಮ ಮನೇಲಿ ಒಂದು ಪ್ಯಾಟ್ರನ್ ನಾನು ಮಾಡ್ಕೊಂಬಂದಿದ್ದೇನು ಅಂದರೆ ನಮ್ಮ 4 ಜನದ್ದು ಕೀಪ್ಯಾಡು ಪ್ಯಾಟ್ರನ್ನು ಒಂದೇ ಇರಬೇಕು. ಯಾಕೆಂದರೆ ಕ್ಲಾರಿಟಿ ಇರಬೇಕು, ಯಾರ ಫೋನ್ ಯಾರು ಯೂಸ್ ಮಾಡ್ಬೋದು. ಆ ಥರನೇ ಇದ್ದಿದ್ದು ಇಲ್ಲಿ ತನಕನೂ. ಅವಳು ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡ್ಳು. ಹಂಗಾರೆ ಅವಳಿಗೆ ಯಾರಿಗೆ ಫೋನ್ ಮಾಡಿದಾಳೆ ನಾ ಎಲ್ಲಿ ಹಿಂಗೆ ನೋಡಲಿ? ನಾನು ಹೆಂಗೆ ಕಂಟ್ರೋಲ್ ಮಾಡಲಿ? ಈಗ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಥರ ಆಗಿದ್ದಿದ್ರೆ ಈಗಿರೋ ಪ್ರಾಪರ್ಟಿಲೆಲ್ಲ ಅವಳದೇ 90% ಪ್ರಾಪರ್ಟಿ ಇರೋದು. ಅವೆಲ್ಲ ಇಲ್ಲ ಸರ್, ಯಾವುದೋ ಒಂದು ಅನುಮಾನದಲ್ಲಿ. ಅದನ್ನೇ ನಾನು ಹೇಳಿದ್ದು, ಒಂದು ಫ್ರೈಡ್ಮಲ್ಲಿ ಒಂದು ನಡೀತು, ಅದಕ್ಕೆ ಕ್ಲಾರಿಟಿ ಸಿಕ್ತು. 22/7/2024 ಒಂದು ನಮ್ಮ ಮನೇಲಿ ರಾಧ ಅಂತ ನಡೀತು. 24/7/2024ಗೆ ಅದು ಇತ್ಯರ್ಥ ಮಾಡಿಕೊಂಡು ನಾವು ಮುಂದುವರೆದ್ವಿ. 22/7/2024 ಅದು ನಡೆದಿದ್ದು. 24/7/2024ಗೆ ನಾವು ಏನೋ ಒಂದು ಮುಂದುವರ್ಸ್ಕೊಂಡು ಬಂದ್ವಿ ಇಲ್ಲಿ ತನಕನೂ. ಬಟ್ ಅದು ಒಡೆದ ಕನ್ನಡಿ ಥರ ಯಾವತ್ತೂ ಒಂಥರ ಇದು ಸರೋಗ್ತಿರ್ಲಿಲ್ಲ. ಅದೇ ಯಾರಿಗೋ ಫೋನ್ ಮಾಡ್ದಂಗೆ ಕಾಣಿಸ್ತು ನನಗೆ. ಏನು ಅಂತ ಕೇಳಿದ್ರೆ ಕ್ಲಾರಿಟಿ ಸಿಗಲಿಲ್ಲ ನನಗೆ. ನಾರ್ಮಲ್ ಕಾಲ್ ಹೋಗಿರಲಿಲ್ಲ, ಅದು ವಾಟ್ಸಪ್ ಕಾಲ್ ಹೋಗಿತ್ತು. ಸೊ ವಾಟ್ಸಪ್ ಕಾಲ್ ಹೋದರೆ ಏನೂ ಡೀಟೇಲ್ ಸಿಗಲ್ಲ ಅಂತ. ಯಾವತ್ತೋ ಅವಳು ಮೊಬೈಲ್ ಚೆಕ್ ಮಾಡ್ದೆ ಇದ್ದೋ, ನಾವು ಅದು ಸಂಡೇ ಕೂತ್ಕೊಂಡು ಏನಕ್ಕೋ ಹೋದೆ, ವಾಟ್ಸಪ್ಪಲ್ಲಿ ನೋಡಿದೆ 3 ಸತಿ ಕಾಲ್ ಲಾಗ್ ಹೋಗಿ ಡಿಲೀಟ್ ಆಗಿತ್ತು. ಅದನ್ನು ಕೇಳಿದ್ದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟಿರಲಿಲ್ಲ. ಇಷ್ಟೇ. ಅವಳ ಮೇಲೆ ಅನುಮಾನ ಪಡೋದಾಗಿದ್ದರೆ, ಒಂದು ಹೆಣ್ಣು ಮೇಲೆ ಒಬ್ಬ ಗಂಡಸು ಹೆಣ್ಣು ಮಾಡಿದ್ರೆ ಅವಳ ಮೇಲೆ ಅವಳ ಹೆಸರಲ್ಲಿ ಯಾವ ಪ್ರಾಪರ್ಟಿನೂ ಮಾಡಲ್ಲ, ಅವಳ ಕೈಲಿ ಯಾವುದೇ ಥರ ಕೀಗಳು ಕೊಡಲ್ಲ, ಅವಳನ್ನ ಮನೇಲಿ ಒಬ್ಬಳನ್ನೇ ಬಿಟ್ಟು ಹೋಗಲ್ಲ. ಆಯಿತಾ? ಅನುಮಾನ ಅಂದರೆ ಮುಂದ್ಗಡೆನೂ ಬೀಗ ಹಾಕ್ಕೊಂಡು ಹಿಂದ್ಗಡೆನೂ ಬೀಗ ಹಾಕ್ಕೊಂಡು ನಗರಕ್ಕೆ ಹೋಗ್ತಿದ್ದೆ ನಾನು. ಮಾಡಿಲ್ಲ? ಮಾಡಿ, ಆರೋಪ ಮಾಡಿ. ನಾನು ಎಗರಾಡಿದ್ದೀನಿ, ಕೂಗಾಡಿದ್ದೀನಿ, ಕಿತ್ತಾಡಿದ್ದೀನಿ, ಅದೆಲ್ಲ ನಡೀತಾನೆ ಇರುತ್ತೆ. ಒಂದೊಂದು ಸಂಸಾರದಲ್ಲಿ ಒಂದು ನಡೆಯುತ್ತೆ, ಪುನಃ ನೆಕ್ಸ್ಟ್ ಡೇ ಸರೋಗ್ಬಿಡ್ತಿರ್ತೀವಿ. ಅದಕ್ಕೆ ಯಾರೋ ಉಪ್ಸಿರ್ದು ಏನೋ ಮಾಡಿದ್ರೆ ನಾ ಏನೋ ಮಾಡೋಕ್ಕಲ್ಲ. ಅದು ನಮ್ಮ ಹಿಂದೂ ರಿಚುವಲ್ಸು, ನಮ್ಮ ಇದ್ರ ಪ್ರಕಾರ ಮಗನ ರೈಟ್ಸ್. ಅದು ಯಾರ ರೈಟ್ಸ್ ಮಾಡಬಾರ್ದು ಅಂತ ಹೇಳೋಕೆ ಅವಳಿಗೆ ರೈಟ್ಸೇ ಇಲ್ಲ. ನನ್ನ ಪ್ರಕಾರ ಅವಳಿಗೆ ರೈಟ್ಸ್ ಇಲ್ಲ. ಮಗನ ರೈಟ್ಸ್ ಅದು, ಮಗನ ರೈಟ್ಸ್ ಅದು. ನನಗೆ ಗೊತ್ತಿರೋ ಪ್ರಕಾರ, ನಾನೇನು ಲಾ ಓದಿಲ್ಲ, ಇಲ್ಲ ನಾನೇನು ಭಾರಿ ದೊಡ್ಡವನಲ್ಲ. ಎಲ್ಲ ಹಿಂದೂ ರಿಚುವಲ್ಸ್ ಪ್ರಕಾರ ನಮ್ಮ ಬ್ರಾಹ್ಮಣರ ಒಂದು ಇದರಲ್ಲಿ ಸಂಪ್ರದಾಯ ಥರ ಆದರೆ ನನಗೂ ರೈಟ್ಸ್ ಇಲ್ಲ. ಮಾವ ಮಾಡೋಕ್ಕೆ ಯಾರವನು? ಅವರು ನಮಗೆ ಒಂದು ಇದು ಅಂತ ಮಾಡಿಕೊಟ್ಟಾಗೋದ್ಮೇಲೆ ನನ್ನ ಹೆಂಡತಿ ಅದು. ಈವನ್ ನಾನು ಡಿಸೈಡ್ ಮಾಡ್ಬೇಕು ಅದನ್ನು. ಅವಳು ಮನೇಲಿ ಇದ್ದಿದ್ದು ಅವರು 22 ವರ್ಷ, ನನ್ನ ಮನೆ ಜೊತೆ ಇರೋದು 25 ವರ್ಷ. ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದ್ದಾಳೆ ನನ್ನ ಜೊತೆ. ಆಮೇಲೆ ಇದೆಲ್ಲ ಮಾಡಬೇಕಾಗಿದ್ರು ನನಗೆ 24 ವರ್ಷ ಕಾಯಬೇಕಾಗಿರಲಿಲ್ಲ. 10/6ಕ್ಕೆ ನಂದು 25ನೇ ವರ್ಷ ಇದ್ದಿದ್ದು. ಇಷ್ಟು ದಿನ ಬೇಕಾಗಿರಲಿಲ್ಲ ನನಗೆ. ಆಮೇಲೆ ಮಗಳು ಹೋಗಿ 1 ವರ್ಷ ಆದಮೇಲೆ ನಾನು ಇದು ಮಾಡಬೇಕಾಗಿರಲಿಲ್ಲ. ಅವಳು ನಾ ಇದಕ್ಕೆ ಮಾಡಲಿಲ್ಲ ಅನ್ನೋಕ್ಕೆ ನನಗೆ 1 ಇಯರ್ ಬೇಕಾಗಿರಲಿಲ್ಲ. ಏನೇ ಕೇಳಿ ಹೇಳ್ತೀನಿ, ಹೈಡ್ ಆ್ಯಂಡ್ ಸೈಕ್ ಇಲ್ಲ. ಆಮೇಲೆ ಟೈಮಿಂಗ್ಸು ಕೊಡ್ತೀನಿ. 6:45 to 7 ಒಳಗೆ ಅವಳು ಮಾಡ್ಕೊಂಡಿರೋದು. ನಾನು 6:45ಗೆ ಈಚೆಗೆ ಹೋದೆ, ಮನೆಯಿಂದ ಈಚೆಗೆ. ಇವನು ಮಗ ನೋಡಿದ್ದು. ನನ್ನ ಐಡಿಯಾ ಏನಿತ್ತು ಅಂದರೆ, ಅವಳು ಬಂದು ನಾನು ಕರಿತಾಳೆ ಅಂದ್ಬಿಟ್ಟು ಮೆಟ್ಲ ಹತ್ರ ನಿಂತಿದ್ದೆ. ಇವನು ಯಾವಾಗ ಕಿರಿಸಿದ ಒಳಗಡೆ ಓಡೋದನ್ನು ನಾ ಬಂದು ಮೆಟ್ಲಲ್ಲಿ. ಹಾಂ, ಜಗಳ ಮಾಡ್ಕೊಂಡೇನಿರಲಿಲ್ಲ ಸರ್. ಈಗ ಒಂದು ಸ್ವಲ್ಪ ಇದೊಂದು ಯಾವುದೋ ಒಂದು ಆಮೇಲೆ ಶುರು ಆಯಿತು, ಏನೋ ಯಾರ್ದು ಡಿಫ್ರೆನ್ಸ್ ಅಂತಂದರೆ ಇದಿಷ್ಟೇ ಆಗಿದ್ದು. ಈ 2024ರಲ್ಲಿ ಶುರುವಾಗಿದ್ದು. ಅದೊಂದು ಇದು ಬಂತಲ್ಲ, ಚೆನ್ನಾಗೇ ಇದ್ವಲ್ಲ ಸರ್. ಇಲ್ದೇ ಅವಳ ಹೆಸರಲ್ಲಿ ಪ್ರಾಪರ್ಟಿ ಮಾಡ್ತಿದ್ದ ನಾನು. ಪ್ರಾಪರ್ಟಿ ಯಾರು ಮಾಡ್ತಾರೆ? ಸುಮ್ಮನೆ ತಿಕ್ಲೆತ್ಕೊಂಡು. ಹಾಂ ಏನೇ ಸರ್, ಅದೇ ಹೇಳಿದ್ನಲ್ಲ, ಯಾರಿಗೋ ಒಂದು ಕಾಲ್ಲಾಗಿ ಹೋಗಿತ್ತು, ಏನು ಅಂತ ಕೇಳಿದೆ, ಕ್ಲಾರಿಟಿ ಸಿಗಲಿಲ್ಲ ನನಗೆ. ಯಾರ್ದು ಅಂತ ಗೊತ್ತಾಗಲೇ ಇಲ್ಲ ಕೊನೆಗದು. ಅದು ಮಾಮೂಲು ಸರ್, ಏನೋ ನಡೆದಿರುತ್ತಲ್ಲ ಸರ್. ಕಂಪ್ಲೇಂಟ್ ಏನೂ ಆಗಿಲ್ಲ ಸರ್. ಇದೇ ಫಸ್ಟ್ ಕಂಪ್ಲೇಂಟ್ ಆಗ್ತಿರೋದು. ಅವರು ಅವ್ರ ಮನೆಯವರು ಪ್ರವೋಕ್ ಮಾಡಿ ಅವಳ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಈವನ್ ನನ್ನ ಮಗಳು ಏನಕ್ಕೆ ಹಿಂಗೆ ಆಡ್ತಿದ್ದಾಳೆ ನನಗೂ ಗೊತ್ತಿಲ್ಲ. ಅವಳು ಜರ್ಮನಿಯಿಂದ ನಿನ್ನೆ ಬಂದಿದ್ದು. ಅವಳು February 24, 2025ಗೆ ಜರ್ಮನಿಗೆ ಹೋಗಿದ್ದವಳು. 1 ಇಯರ್ ನಮ್ಮ ಜೊತೆ ಇರಲಿಲ್ಲ. ಇಲ್ಲಿ ಏನು ವಸ್ತುಸ್ಥಿತಿ ನಡೀತು, ಅವಳಿಗೆ ಏನಿದ್ರು ಅವ್ರ ಅಮ್ಮ ಏನು ಹೇಳ್ತಾಳೋ ಅಷ್ಟೇ ಗೊತ್ತೋ ಹೊರತು ಇಲ್ಲಿ ಏನು ನಡೀತು ಅಂತ ಅವಳಿಗೆ ಗೊತ್ತಿಲ್ಲ. ಅವಳು ಏನೇ ಹೇಳ್ಕೊಂಡ್ರು ಇಲ್ಲಿ ನಡೆದಿರೋದಂತೂ ನಡೆದಿದೆ ಸರ್. ನಿಮ್ಮ ಮಗಳೇ ಹೇಳೋದು, ನನ್ನ ಜೊತೆ ಮಾತಾಡೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ, ತಂದೆ ಪರ್ಮಿಷನ್ ತೊಗೊಂಡು ಮಾತಾಡಬೇಕು. ಸರ್, ನಾನು ಡೈಲಿ ನಗರಕ್ಕೆ ಟ್ರಾವೆಲ್ ಮಾಡೋದು ಸರ್. ಬೆಳಗ್ಗೆ 7:30 ಟ್ರೈನ್ಗೆ ಹೋದರೆ ನಾನು 3:30 ತಿರುಪತಿಗೆ ಬರೋದು ವಾಪಸ್ಸು. ಕಂಟ್ರೋಲ್ ಅಂದರೆ ಎಲ್ಲಿ ಇಟ್ಕೊಂಡಿರ್ತೀನಿ ನಾನು? ಕಂಟ್ರೋಲ್ ಅಂದರೆ ಯಾವ ಥರ?
ಯಾಕಂದ್ರೆ ಸರ್ ನಾ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದೀನಾ? ಬೇರೆಯವ್ರ ಆರೋಪ ಈವನ್ ಅವಳು ಕೀಪ್ಯಾಡು ಅವಳು ಓನ್ ನಮ್ಮ ಮನೇಲಿ ಒಂದು ಪ್ಯಾಟ್ರನ್ ನಾನು ಮಾಡ್ಕೊಂಬಂದಿದ್ದೇನು ಅಂದರೆ ನಮ್ಮ 4 ಜನದ್ದು ಪ್ಯಾಟ್ರನ್ನು ಒಂದೇ ಇರಬೇಕು. ಯಾಕೆಂದರೆ ಕ್ಲಾರಿಟಿ ಇರಬೇಕು, ಯಾರ ಫೋನ್ ಯಾರು ಯೂಸ್ ಮಾಡ್ಬೋದು, ಆ ಥರನೇ ಇದ್ದಿದ್ದು ಇಲ್ಲಿ ತನಕನೂ. ಅವಳು ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡ್ಳು. ಹಂಗಾರೆ ಅವಳಿಗೆ ಯಾರಿಗೆ ಫೋನ್ ಮಾಡಿದಾಳೆ ನಾ ಎಲ್ಲಿ ಹಿಂಗೆ ನೋಡಲಿ, ನಾನು ಹೆಂಗೆ ಕಂಟ್ರೋಲ್ ಮಾಡಲಿ? ಈಗ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಥರ ಆಗಿದ್ದಿದ್ರೆ ಈಗಿರೋ ಪ್ರಾಪರ್ಟಿಲೆಲ್ಲ ಅವಳದೇ 90% ಪ್ರಾಪರ್ಟಿ ಇರೋದು, ಅವಳ ಹೆಸರಲ್ಲೇ ಇರೋದು, ನನ್ನ ಹೆಸರಲ್ಲಿಲ್ಲ. ಈ ಮನೆಯೂ ಅವಳ ಹೆಸರಲ್ಲೇ ಇರೋದು. ಯಾಕಂದ್ರೆ ನಿಮ್ಮ ಮಗಳು ಆರೋಪ ಮಾಡ್ತಾರೆ ಕಡೆ. ಅಲ್ಲಲ್ಲ, ಆರೋಪಗಳಿಗೆ ನಾವು ಪ್ರತ್ಯಾರೋಪ ನಾವು ಹೇಳ್ಬೋದಲ್ಲ. ನನಗೆ ಸಮಜಾಯಿಷಿ ಕೊಡೋ ಟೈಮ್ ಇದೆಯಲ್ಲ ನನಗೆ. ಈಗ ನೀವು ಆರೋಪ ಮಾಡಿದ ತಕ್ಷಣ ಅದು ಅಲ್ವಲ್ಲ. ಈಗ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಫೋನ್ನ ಅಂದರೆ ಫೋನ್ನ ಕಿತ್ಕೊಂಡು ನಗರಕ್ಕೆ ಹೋಗ್ತಿದ್ದೀನ, ನಾನು ಬೇರೆ ಕೀ ಪ್ಯಾಟ್ರನ್ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ತಿದ್ದೀನ ಅವಳು ತೆಗಿಯೋಕ್ಕಾಗದೇ ಇರೋ ಥರ, ಇಲ್ಲ ವಾರ್ಡ್ರೋಬಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನ? ಯಾವಾಗ ಶುರು ಆಯ್ತು ಈ ಗಲಾಟೆ ಎಲ್ಲ ಸರ್? ಯಾವಾಗ ಅಂದರೆ ಯಾವಾಗಲೂ. ಈಗ ಅವಳು ಇನ್ನೊಂದು ಹೇಳಿದ್ದು ನನ್ನ ವೈಫು ನನಗೆ, ನಾನು ಅಮ್ಮ ಮಗಳನ್ನ ಬೇರೆ ಮಾಡೋಕ್ಕೋಸ್ಕರನೇ ಜರ್ಮನಿ ಕಳಿಸಿದ್ನಂತೆ ನಾನು. ಅವಳು ಮೈಂಡ್ ಸ್ಟ್ಯಾಂಡ್ ಇದ್ದಿದ್ದು ಅಮ್ಮ ಮಗಳನ್ನ ಬೇರೆ ಮಾಡೋಕ್ಕೋಸ್ಕರ ಜರ್ಮನಿಗೆ ಯಾರು ಕಳಿಸ್ತಾರ ಅಷ್ಟೊಂದು ಖರ್ಚು ಮಾಡಿಕೊಂಡು? ಹೇಳಿದ್ರು ಅನುಮಾನದಿಂದ ನೋಡ್ತಿದ್ರು, ಯಾರೊಬ್ಬರ ಜೊತೆ ಮಾತಾಡೋದು ಅನುಮಾನದಿಂದ ನೋಡ್ತಿದ್ರು. ಅವೆಲ್ಲ ಇಲ್ಲ ಸರ್, ಯಾವುದೋ ಒಂದು ಅನುಮಾನದಲ್ಲಿ. ಅದನ್ನೇ ನಾನು ಹೇಳಿದ್ದು, ಒಂದು ಫೈಲ್ನಲ್ಲಿ ಒಂದು ನಡೀತು, ಅದಕ್ಕೆ ಕ್ಲಾರಿಟಿ ಸಿಕ್ತು. 22/7/2024 ಒಂದು ನಮ್ಮ ಮನೇಲಿ ರಾಧ ಅಂತ ನಡೀತು. 24/7/2024 ಅದು ಇತ್ಯರ್ಥ ಮಾಡಿಕೊಂಡು ನಾವು ಮುಂದುವರೆದ್ವಿ. 22/7/2024 ಅದು ನಡೆದಿದ್ದು. 24/7/2024 ನಾವು ಏನೋ ಒಂದು ಮುಂದುವರ್ಸ್ಕೊಂಡು ಬಂದ್ವಿ ಇಲ್ಲಿ ತನಕನೂ. ಬಟ್ ಅದು ಒಡೆದು ಕನ್ನಡಿ ಥರ ಯಾವತ್ತೂ ಒಂಥರ ಇದು ಸರೋಗ್ತಿರ್ಲಿಲ್ಲ. ಅದೇ ಯಾರಿಗೋ ಫೋನ್ ಮಾಡ್ದಂಗೆ ಕಾಣಿಸ್ತು ನನಗೆ. ಏನು ಅಂತ ಕೇಳಿದ್ರೆ ಕ್ಲಾರಿಟಿ ಸಿಗಲಿಲ್ಲ ನನಗೆ. ನಾರ್ಮಲ್ ಕಾಲ್ ಹೋಗಿರಲಿಲ್ಲ, ಅದು ವಾಟ್ಸಪ್ ಕಾಲ್ ಹೋಗಿತ್ತು. ಸೊ ವಾಟ್ಸಪ್ ಕಾಲ್ ಹೋದರೆ ಏನೂ ಡೀಟೇಲ್ಸ್ ಸಿಗಲ್ಲ ಅಂತ. ಯಾವತ್ತೋ ಅವಳು ಮೊಬೈಲ್ ಚೆಕ್ ಮಾಡಿದೆ, ನಾವು ಸಂಡೇ ಕೂತ್ಕೊಂಡು ಏನಕ್ಕೋ ಹೋದೆ, ವಾಟ್ಸಪ್ಪಲ್ಲಿ ನೋಡಿದೆ 3 ಸತಿ ಕಾಲ್ ಲಾಗ್ ಹೋಗಿ ಡಿಲೀಟ್ ಆಗಿತ್ತು. ಅದನ್ನು ಕೇಳಿದ್ದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟಿರಲಿಲ್ಲ ನನಗೆ. ಇಷ್ಟೇ. ಅವಳ ಮೇಲೆ ಅನುಮಾನ ಪಡೋದಾಗಿದ್ದರೆ, ಒಂದು ಹೆಣ್ಣು ಮೇಲೆ ಒಬ್ಬ ಗಂಡಸು ಹೆಣ್ಣು ಮಾಡಿದ್ರೆ ಅವಳ ಹೆಸರಲ್ಲಿ ಯಾವ ಪ್ರಾಪರ್ಟಿನೂ ಮಾಡಲ್ಲ. ಅದೇ ಅವತ್ತಿನ ದಿನ ಏನೋ ಸ್ವಲ್ಪ ಮಾತುಕತೆ ಆಯಿತು, ಅಪ್ಪ ಬೇಡ ಅಂತಂದರು. ಸೊ ಅದಕ್ಕೆ ಮೈಂಡ್ ಫ್ರೀ ಆಗಲಿ ಅಂತ ಅಪ್ಪ ಒಂದು ವಾಕ್ ಅಂತ ಹೋಗಿದ್ದು ಬರೋಣ ಅಂತ ಹೋದರು. ಅವ್ರೇನು ಮಾಡ್ಬಿಟ್ರು, ಫೋನ್ ಇಟ್ಬಿಟ್ಟು ಹೋದರು. ಸೊ ಅಮ್ಮಂಗೆ ಲೈಕ್ ಮನೆ ಬಿಟ್ಟು ಹೋದರು ಅಂತ ಅಂದ್ಕೊಂಡು ನನ್ನನ್ನು ಕಳಿಸಿದ್ರು, ಹೋಗಿ ಕರ್ಕೊಂಬ ಅಂತ. ಆ 15-20 ಮಿನಿಟ್ಸ್ ಗ್ಯಾಪಲ್ಲಿ ಈ ಥರ ಅಮ್ಮ ಮಾಡಿಕೊಂಡ್ರು. ಸೊ ಆರಾಮಾಗೇ ಇದ್ದರು, ಏನೂ ಆಗಿರಲಿಲ್ಲ ಕಾನ್ಫ್ಲಿಕ್ಟ್ಸು, ಚೆನ್ನಾಗೇ ಇದ್ದರು. ಏನಕ್ಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈಗ ನಿಮ್ಮ ಸಿಸ್ಟರ್ ನಿಮ್ಮ ತಂದೆ ಮೇಲೆ ಆರೋಪ ಏನಂತ ಏನಿದೆ, ಅವ್ರ ರಿಪೋರ್ಟ್ ಬರಲಿ, ರಿಪೋರ್ಟ್ ಬರೋವರೆಗೂ ಅವ್ರು ಕಾಯಬೇಕು. ಅವ್ರಿಗಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗ್ತದೆ. ನನ್ನ ತಮ್ಮ ಈ ಥರ ಇರಲಿಲ್ಲ, ಇವಾಗ ಸ್ವಲ್ಪ ಡೇಟಿಂದ ಯಾವ ಥರ ಸೀನ್ಸ್ ನಮಗೇನು ಅನ್ನಿಸ್ಲಿಲ್ಲ. ಆರಾಮಾಗೇ ಇದ್ವಿ, ಚೆನ್ನಾಗಿದ್ವಿ. ಆವತ್ತಿನ ದಿನನೂ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ ಅವತ್ತು. ನೀವು ನಿಮ್ಮಮ್ಮ ಟ್ರಿಪ್ ಹೋಗ್ತಾ ಇದ್ರಾ? ಹೋಗಿದ್ವಿ, ಸುಮಾರು ಕಡೆ ಹೋಗಿದ್ದೀವಿ. ಆಲ್ ಓವರ್ ಇಂಡಿಯಾ ಆರಾಮಾಗಿ ಸುತ್ತಾಡಿದ್ದೀವಿ. ಇಲ್ಲೇ ಇರಲಿಲ್ಲ, ಎಲ್ಲ ಕಡೆ ಕಳಿಸ್ತಾ ಇದ್ರು, ಆರಾಮಾಗಿದ್ವಿ. ಎಲ್ಲಿ ಕೇಳಿದ ಕಡೆ ಈ ಥರ ಹೋಗ್ತೀವಿ ಅನ್ನೋದಕ್ಕೆ ಯಾವತ್ತೂ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲ ಕಡೆ ಕಳಿಸ್ಕೊಂಡು ಆರಾಮಾಗಿದ್ದರು. ಆದರೆ ಅವರಂತೂ ಯಾವತ್ತೂ ಯಾವ ಟ್ರಿಪ್ಗೂ ಬಂದಿಲ್ಲ. ಕರ್ಕೊಂಬರಕ್ಕೆ ಅವತ್ತು ಒಂದಿನ ಯಾವತ್ತು ಒಪ್ಕೊಂಡಿದ್ರು. ಆಮೇಲೆ ಅವರ ಪರ್ಸನಲ್ ಕೆಲಸ ಏನೋ ಬಂದಿದ್ದಕ್ಕೆ ಬರೋಕ್ಕಾಗಲಿಲ್ಲ. ಅವರು ಚೆನ್ನಾಗೇ ಇದ್ದರು. ಇವಾಗ ಈ ಥರ ಸ್ವಲ್ಪ ಈ ಥರ ಆಯ್ತಲ್ಲ ಇವತ್ತು, ಆವಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಅಪ್ಪಂಗೆ ಅವ್ರದ್ದೇ ನಡಿಬೇಕು ಅಂತ ಇತ್ತು. ದುಡ್ಡು 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 ಅನ್ನೋರು 3 ಹೊತ್ತು. ದುಡ್ಡು ಬಿಸಾಕಿದ್ರೆ ಯಾರಾದರೂ ಬರ್ತಾರೆ, ದುಡ್ಡು ಹಾಕಿದ್ರೆ ರಿಪೋರ್ಟ್ ಚೇಂಜ್ ಮಾಡ್ಬೋದು, ನೀನು ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ? ಇದೇ ಪೊಲೀಸ್ ಸ್ಟೇಷನ್ಗೆ 1.5 ವರ್ಷದ ಹಿಂದೆ ಬಂದಿದ್ವಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ, 3 ಗಂಟೆ ರಾತ್ರಿಲಿ. ಚೆನ್ನಾಗಿ ಹೊಡೆದಿದ್ರು. ಅಮ್ಮ ಟ್ರಿಪ್ಪಲ್ಲಿ ಒಂದು ಅಂಕಲ್ ಜೊತೆ ಮಾತಾಡ್ತಾ ಇದ್ರು ಅಂತ ಹೇಳಿ ಅಮ್ಮಂಗೆ ಫ್ಲಾಸ್ಕಲ್ಲಿ ಹೊಡೆದು ಬಿಸಿನೀರು ಎರಚಿ ಅಮ್ಮನ ಮೇಲೆ ಕೂದಲಿಟ್ಕೊಂಡು ಎಳೆದು ರೋಡ್ಗೆ ಎಲ್ಲ ಮಾಡಿ ಅಮ್ಮನ ಮನೆಯವ್ರನ್ನೆಲ್ಲ ಕರೆಸಿದ್ರು. ಇವ್ರನ್ನ, ಸೋದರ ಮಾವನ್ನ, ಸೋದರತ್ತೆನ, ಅವ್ರ ತಮ್ಮನ್ನ ಎಲ್ಲ ಕರೆಸಿ ನಿಮ್ಮ ನಿಮ್ಮ ಮಗಳನ್ನ ವಾಪಸ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡೋದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ಕಳಿಸಿ ಬೆದರಿಕೆ ಮಾಡಿದ್ರು. ಸೊ ನಾವು ಅದಕ್ಕೆ ಸ್ಟೇಷನ್ಗೆ ಬಂದಿದ್ವಿ. ಅವನು 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ, ಆ ಥರ ಆಗಿಬಿಟ್ಟಿದ್ದಾನೆ. ಅವ್ನು ತುಂಬ ಹಾಳಾಗೋಗ್ಬಿಟ್ಟಿದ್ದಾನೆ. ಅಪ್ಪ ಅಂದರೆ ಅಪ್ಪನದು ಪ್ರೋ ಮ್ಯಾಕ್ಸ್ ಆಗಿಬಿಟ್ಟಿದ್ದಾನೆ ಅವನು. ಅಪ್ಪ ಏನು ಮಾಡಿದ್ರು ಅದನ್ನೇ ಹ್ಞೂ ಅಂತ ಇದ್ದಾನೆ. ಅವನಿಗೆ ತಪ್ಪು ಸರಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನೂ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳೋ ಸ್ಟೋರಿ ನಂಬೋ ಥರ ಇಲ್ಲ.
ನಾವು ಆಚೆ ಹೋಗಿದ್ವಿ ಬರೋಷ್ಟರಲ್ಲಿ ಅಮ್ಮ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ವೇಲಲ್ಲಿ ಸೂಸೈಡ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಮನೆ ಮಂಚ ಮೇಲೆ ಸ್ಟೂಲ್ ಇಟ್ಟರೆ ಸ್ಟೂಲ್ ಅಲ್ಲಾಡುತ್ತೆ. ಆ ಸ್ಟೂಲ್ ಮೇಲೆ ಸ್ಟೇಬಲಾಗಿ ನಿಂತ್ಕೊಂಡು ಕಟ್ಟಕ್ಕಾಗಬೇಕು. ಅಮ್ಮಂಗೆ ಅಷ್ಟು ಇರಲಿಲ್ಲ ಸ್ಟ್ರೆಂತು. ಏನೇ ಇದ್ದರೂ ಅಮ್ಮಂಗೆ ಸಪೋರ್ಟ್ ಬೇಕು. ಅಮ್ಮನ ಕ್ರಿಮೇಷನ್ ಏನಿದೆ ಅಪ್ಪ ತಮ್ಮ ಇಬ್ಬರೂ ಮಾಡೋಂಗಿಲ್ಲ. ಇದೇ ನಾನು ಕೇಳ್ಕೊತಾ ಇರೋದು. ನಮ್ಮ ಮಾವ ಮಾಡಬೇಕು. ಕೇಳ್ಕೊತಾ ಇರೋದೆಲ್ಲ ಹೇಳ್ತಾ ಇರೋದು. ಯಾರೂ ತಡಿಬಾರ್ದು. ಮಾವನೇ ಅಮ್ಮನ ಕ್ರಿಮೇಷನ್ ಮಾಡಬೇಕು. ಇದು ಅಲ್ಲಿ ಫ್ಯಾಮಿಲಿ ಎಲ್ಲ ಗೊತ್ತಿತ್ತು ಜಗಳ ಆಯಿತು ಅಂತ, ಇಡೀ ಫ್ಯಾಮಿಲಿ ಗೊತ್ತಿತ್ತಾ ಹೇಗೆ? ಯಾರಿಗೂ ಅಮ್ಮ ಹೇಳ್ಕೊಂಡಿರಲಿಲ್ಲ. ಏನೇ ಜಗಳ ಆದರೂ ಅಮ್ಮನ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಹೇಳೋರು. ಅವ್ರ ಸ್ವಂತ ತಂಗಿ ಜೊತೆ 2 ವರ್ಷದಿಂದ ಮಾತಾಡೋಕೆ ಬಿಟ್ಟಿರಲಿಲ್ಲ. ನನ್ನ ಜೊತೆ ಮಾತಾಡಬೇಕು ಅಂದ್ರೆ ಪರ್ಮಿಷನ್ ಬೇಕಿತ್ತು. ಅಮ್ಮ ಹೆದರ್ಕೊಂಡು ಫೋನ್ ಮಾಡೋರು. ಸರಿ ನಿಮ್ಮ ಅಪ್ಪ ಬರ್ತಿದ್ದಾರೆ ಅಂತ ಫೋನ್ ಇಟ್ಬಿಡೋರು. ಮೊನ್ನೆನೂ ಹಾಗೆ ಮಾಡಿದ್ರು. ಫೋನ್ ಮಾಡಿದ್ರು, ಮಾತಾಡ್ತಾಯಿದ್ರು, ಮನೇಲಿ ಜಗಳ ಆಯಿತು ಅಂತ ಹೇಳಿದ್ರು. ಅಷ್ಟರಲ್ಲಿ ನಿಮ್ಮ ಅಪ್ಪ ಬಂದರು ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ರು. ಏನು ಕೆಲಸ ಮಾಡ್ತಿರ್ತಾರೆ? ಅಪ್ಪ ಆಡಿಟರ್. ಅವ್ರದ್ದೇ ಸ್ವಂತ ಆಫೀಸ್ ಇದೆ. ನಾನೇ ಬಾಸ್ ಅನ್ನೋ ಥರ ಸ್ವಲ್ಪ ಇದು. ಹುಡುಗಿರು ಏನೇ ಮಾಡೋಕ್ಕೆ ಹೋದ್ರು ತಡಿಬೇಡಿ. ಬಿಕಾಸ್ ನಮಗೆ ಗೊತ್ತು ಏನು ನಡೀತಾ ಇದೆ ಮನೇಲಿ ಅಂತ. ಈಗಲೂ ನಾನು ಏನೇ ಮಾಡೋಕ್ಕೆ ಹೋದ್ರು ಎಲ್ಲರೂ ತಡಿಯೋಕ್ಕೆ ಬಂದರು. ಐ ಆಮ್ ಸ್ಟಿಲ್ ಗಿವಿಂಗ್ ಅ ರಿಪೋರ್ಟ್. ಈ ಸಿಚುವೇಷನಲ್ಲೂ ನಾನು ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಎಲ್ರಿಗೂ ಗೊತ್ತಾಗಬೇಕು. ಮನೇಲಿ ಏನೇ ಇಶ್ಯೂ ಇದ್ದರೂ ಸ್ಟೇಷನ್ಗೆ ಬನ್ನಿ, ಇಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಆ ನೋವಲ್ಲಿ ಕೊರಗಬೇಡಿ. ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ. ನಿಮ್ಮದು ಒಂದು ಲೈಫ್ ಇದೆ. ನಿನ್ನೆ ರಾತ್ರಿ 10:00 ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಸಂಧ್ಯಾ ಅಂತ ಹೇಳಿ 45 ವರ್ಷ, ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬರುತ್ತೆ. ನಾವು ಸ್ಥಳಕ್ಕೆ ಹೋದಾಗ ಅವರ ಬ್ರದರ್, ಏನು ಡಿಸೀಸ್ಡ್ ಬ್ರದರ್ ಇದ್ದಾರೆ, ಅವರು ನಮ್ಮದು ಇದು ಅನುಮಾನಾಸ್ಪದವಾಗಿದೆ ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರನೇ ನಾವು ಅನುಮಾನಾಸ್ಪದ ಸಾವು ಅಂತಲೇ ನಾವು ತನಿಖೆ ಕೈಗೊಂಡಿದ್ದೀವಿ. ಅವರು ಅವರ ಗಂಡ ಮತ್ತು ಮಗನ ಮೇಲೆ ಆರೋಪ ಮಾಡ್ತಾಯಿದ್ರು. ಸೊ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ನಾವು ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ. ಈಗಲೇ ಹೇಳಕ್ಕೆ ಬರೋದಿಲ್ಲ, ಯಾಕಂತಂದರೆ ನಮಗೆ FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ ನಾವು ಮಾತಾಡೋಕ್ಕಾಗುತ್ತೆ. ಅವರು ಹೇಳೋ ಪ್ರಕಾರ, ಅವ್ರ ತಮ್ಮ ಹೇಳೋ ಪ್ರಕಾರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ತನಿಖೆಯಲ್ಲಿ ತೊಗೊಂಡು ಬರ್ತೀವಿ ಏನಿತ್ತು ಅಂತ. ಇಲ್ಲ, ಅದು ನಾವು PM ರಿಪೋರ್ಟ್ ಬಂದ ಮೇಲೆ ನಾನು ಹೇಳ್ಬೋದು. ಅದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.